ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ಶಾಸಕ, ಮುಸ್ಲಿಂ ಸಮುದಾಯದ ಮಾಸ್ ನಾಯಕ, ಅಷ್ಟೇ ಯಾಕೆ ಸಿದ್ದು ಪಾಲಿನ ಪರಮಾಪ್ತ, ಇಷ್ಟೆಲ್ಲ ಪಟ್ಟ ಇದ್ರೂ ಈಗ ಪತ್ರಗುಟ್ಟುವಂತಾಗಿದೆ. ದಾವಣಗೆರೆಯಲ್ಲಿ ಸ್ಫೋಟಗೊಂಡ ಒಂದೇ ಒಂದು ಆಡಿಯೋ ಬಾಂಬ್ ಮಾಜಿ ಸಚಿವ ಜಮೀರ್ ಅಹಮದ್ ರನ್ನ ಕಂಗೆಡಿಸುವಂತೆ ಮಾಡಿದೆ. ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ, ಡಿಕೆ ಸಂಪುಟದಲ್ಲಿ ಗೂಟದ ಕಾರು ನನ್ನದಾಗುತ್ತೆ ಅಂದ್ಕೊಂಡಿದ್ದ ಜಮೀರ್ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಹೈಕಮಾಂಡ್ ಕಣ್ಣಿನಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ಓಡಾಡ್ತಿದ್ದಾರೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲ ದಿಲ್ಲಿಗೆ ಹಾರ್ತಾ ಇದ್ರೆ ಜಮೀರ್ ಮಾತ್ರ ಎಲ್ಲೂ ಹೋಗದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ಜಮೀರ್ ವಿರುದ್ಧ ಕಾಂಗ್ರೆಸ್ ನಾಯಕರು ದೂರಿನ ಮೇಲೆ ದೂರು ಕೊಡ್ತಾ ಇದ್ದಾರೆ. ಇವರೇ ಷಡ್ಯಂತ್ರ ಮಾಡಿದ್ದು ಅಂತಾನು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಮುಗ್ದಿದ್ದಾಯ್ತು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಸುಳಿಯಿಂದ ಪಾರಾಗಿದ್ದು ಆಯ್ತು. ಆದರೆ ದಕ್ಷಿಣದಲ್ಲಿ ಹೊತ್ತಿದ ಕಿಡಿ ಮಾತ್ರ ಇನ್ನೂ ಆರ್ತಾ ಇಲ್ಲ. ಉಪಚುನಾವಣೆ ವೇಳೆ ಸ್ವಪಕ್ಷೀಯರೇ ಷಡ್ಯಂತ್ರ ಮಾಡಿದ್ರು ಅನ್ನೋ ಆರೋಪ ಚುನಾವಣೆ ಸಮಯದಿಂದಲೂ ಕೇಳಿ ಬರ್ತಾನೆ ಇತ್ತು. ಇದೇ ಸಂಬಂಧ 2-3 ಜನರ ತಲೆದಂಡ ಕೂಡ ಆಗಿತ್ತು. ಆದ್ರೆ ಈಗ ದೊಡ್ಡ ತಲೆಯೇ ಉರುಳೋ ಆತಂಕ ಸೃಷ್ಟಿಯಾಗಿದೆ. ಯಾಕಂದ್ರೆ ಸಿರಾಜ್ ಜೊತೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ದೊಡ್ಡ ಸುನಾಮಿಯೇ ಎದ್ದಿದೆ. ಜಮೀರ್ ಸುತ್ತ ಆಡಿಯೋ ಬಾಂಬ್ ಸುತ್ತಕೊಂಡಿದ್ದು ಮಂತ್ರಿಗಿರಿಯು ಕೈ ತಪ್ಪುತ್ತಾ ಅನ್ನೋ ಆತಂಕ ಹುಟ್ಟಿಸಿದೆ. ಹೀಗಾಗಿಯೇ ಮಾಜಿ ಸಚಿವ ಜಮೀರ್ ಅಹಮದ್ ಹೊಸ ದಾಳ ಉರುಳಿಸಿದ್ದಾರೆ. ಕೇರಳ ಗೆಲುವಿನ ಅಸ್ತ್ರ ಹಿಡ್ಕೊಂಡು ಹೊಸ ಆಟ ಶುರು ಮಾಡಿದ್ದಾರೆ. ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಗೆಲುವು ಸಾಧಿಸಿತ್ತು. ಇದರಲ್ಲಿ ಜಮೀರ್ ಪಾತ್ರವೂ ಇದೆ. ಯಾಕಂದ್ರೆ ಕೇರಳದಲ್ಲಿ ಮೇಲಿಂದ ಮೇಲೆ ಚುನಾವಣಾ ಪ್ರಚಾರ ನಡೆಸಿದ್ರು. ಹೀಗಾಗಿ ಇದನ್ನೇ ಅಸ್ತ್ರ ಮಾಡ್ಕೊಳ್ಳೋ ಸರ್ಕಸ್ ಮಾಡ್ತಿದಾರಂತೆ. ಈಗಾಗಲೇ ವೈರಲ್ ಆಗಿರೋ ಆಡಿಯೋ ಹೈಕಮಾಂಡ್ ಅಂಗಳ ತಲುಪಿದೆ. ಈ ಸಮಯದಲ್ಲಿ ಕೇರಳ ಗೆಲುವನ್ನ ದಾಳ ಮಾಡಿಕೊಳ್ಳಲು ಜಮೀರ್ ಕಸರತ್ತು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಕೇರಳದ ಕಾರ್ಯವನ್ನ ನೆನಪಿಸಿ ಮಂತ್ರಿಗಿರಿಗೆ ಹರಸಾಹಸ ಮಾಡಿದ್ದಾರಂತೆ. ಅಲ್ಲದೆ ಮಂತ್ರಿ ಸ್ಥಾನ ತಪ್ಪಿಸಲು ಷಡ್ಯಂತ್ರ ನಡೆದಿದೆ ಅಂತ ಜಮೀರ್ ಸ್ಪಷ್ಟನೆ ನೀಡಿದ್ದು ತಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಆಡಿಯೋ ಸುಳಿಯಲ್ಲಿ ಸಿಲುಕಿರೋ ಜಮೀರ್ ಅಹಮದ್ ನಾನಾ ಸರ್ಕಸ್ ಮಾಡ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಈಗ ನಿಯೋಜಿತ ಸಿಎಂ ಸಹೋದರ ಡಿಕೆ ಸುರೇಶ್ ಜಮೀರ್ ನಿವಾಸಕ್ಕೆ ತೆರಳಿ ಚರ್ಚೆ ನಡೆಸಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಭಾರಿ ಕುತೂಹಲ ಕೆರಳಿಸಿದೆ. ಅತ್ತ ದೆಹಲಿಯಲ್ಲಿ ಮಂತ್ರಿಗಿರಿ ಸರ್ಕಸ್ ನಡೀತಾ ಇದೆ. ಇತ್ತ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. ಇಂಥ ಹೊತ್ತಲ್ಲಿ ಈ ಇಬ್ಬರು ನಾಯಕರ ಭೇಟಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಹಲ್ಚಲ್ ಎಬ್ಬಿಸ್ತಾ ಇರೋ ಆಡಿಯೋ ಬಾಂಬ್ ಕೈ ನಾಯಕರನ್ನೇ ಸುಡೋದಕ್ಕೆ ಶುರು ಮಾಡಿದೆ. ಯಾಕಂದ್ರೆ ದಾವಣಗೆರೆ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಮೆಟ್ಟಿಲೇರಿದ್ದಾರೆ. ಜಮೀರ್ ಅಹಮದ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾಗೆ ದೂರು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ದಾವಣಗೆರೆ ಮಾಜಿ ಮೇಯರ್ ಚಮನ್ ಸಾಬ್ ಜಮೀರ್ಗೆ ಸವಾಲ್ ಎಸೆದಿದ್ದಾರೆ. ಈ ಆಡಿಯೋ ಸುಳ್ಳಾದ್ರೆ ಜಮೀರ್ ಅವರು ಆಣೆ ಮಾಡಲಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಬೈ ಎಲೆಕ್ಷನ್ ವೇಳೆ ಚಾಮರಾಜಪೇಟೆ ಕಾರ್ಯಕರ್ತರು ಹಾಗೂ ಮಾಜಿ ಕಾರ್ಪೊರೇಟರ್ ಬಂದು ಎಸ್ಡಿಪಿಐ ಪರ ಪ್ರಚಾರ ಮಾಡಿದ್ದಾರೆ. ಇದು ಜಮೀರ್ ಅವರ 1 ಪಾಯಿಂಟ್ ಅಜೆಂಡಾ ಅಂತ ಕಿಡಿಕಾರಿದ್ದಾರೆ. ಯಾವಾಗ ಆಡಿಯೋ ವಿಷಯವಾಗಿ ಕೈ ನಾಯಕರೇ ಸಿಡಿದಿದ್ರು. ಮೊಹಮ್ಮದ್ ಸಿರಾಜ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಜಮೀರ್ ಜೊತೆ ಸಿರಾಜ್ ಅವರೇ ಮಾತನಾಡಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ. ಹೀಗಾಗಿ ದಾವಣಗೆರೆಯ ಸಿಎನ್ ಠಾಣೆಗೆ ದೂರು ನೀಡಿದ್ದು ಸುಳ್ಳು ಸುದ್ದಿ ಹರಿಬಿಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ವೈರಲ್ ಆಗಿರೋ ಆಡಿಯೋದಲ್ಲಿ ಬಿಜೆಪಿ ಅಭ್ಯರ್ಥಿ ಹೆಸರು ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಪರಾಜಿತ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ವೈರಲ್ ಆಗಿರೋ ಆಡಿಯೋದಲ್ಲಿ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲ ಸತ್ಯಕ್ಕೆ ದೂರ ಆದದ್ದು. ಜಮೀರ್ ಅಹಮದ್ ಅವರ ಪರಿಚಯ ನನಗಿಲ್ಲ. ಈ ಬಗ್ಗೆ ತನಿಖೆಯಾಗಲಿ ಅಂದಿದ್ದಾರೆ. ಒಟ್ಟಲ್ಲಿ ಆಡಿಯೋ ಬಾಂಬ್ ಸುಳಿಯಲ್ಲಿ ಸಿಲುಕಿರೋ ಜಮೀರ್ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಸಂಪುಟ ರಚನೆಯಾಗ್ತಾ ಇರೋ ಹೊತ್ತಲ್ಲೇ ಈ ವಿವಾದ ಹುಟ್ಕೊಂಡಿರೋದು ಕುರ್ಚಿಗೂ ಕಂಟಕ ತಂದು ನಿಲ್ಲಿಸಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.